ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವ ಮಳೆ ರಾಜ್ಯದ ಗಡಿ ಭಾಗಗಳ ಗ್ರಾಮಗಳನ್ನೇ ಇದೀಗ ಮುಳುಗೇಳಿಸ್ತಾ ಇದೆ. ಕರುನಾಡು ತತ್ತರಿಸ್ತಾ ಇದೆ. ಅದರಲ್ಲೂ ಕೂಡ ಈಗಾಗಲೇ ವಿಜಯಪುರ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಹೀಗೆ ಈ ಭಾಗದ ಗ್ರಾಮಗಳು ಈಗಾಗಲೇ ಸಾಕಷ್ಟು ತತ್ತರಿಸ್ತಾ ಇದೆ. ಉತ್ತರದಲ್ಲಿ ಮಹಾಮಳೆಯ ಅಬ್ಬರಕ್ಕೆ ಇದೀಗ ಊರೂರೇ ತತ್ತರಿಸ್ತಾ ಇರೋದ್ರಿಂದ ಕಲಬುರಗಿ, ವಿಜಯಪುರದಲ್ಲಿ ಮಳೆ ಸುನಾಮಿಯನ್ನೇ ಸೃಷ್ಟಿಸಿದೆ. ಕಳೆದ 2 ದಿನಗಳಿಂದ ಸುರಿತಿರುವಂತಹ ಧಾರಾಕಾರ ಮಳೆಗೆ ಸಂಪೂರ್ಣವಾಗಿ ಕಲಬುರಗಿ ಜಿಲ್ಲೆಯ ಜನ ತತ್ತರಿಸಿ ಹೋಗಿರುವಂತದ್ದು. ಮಾಂಜ್ರಾ ನದಿಯ ಅಬ್ಬರಕ್ಕೆ ಬೀದರ್ ಜಿಲ್ಲೆಯ ಜನರು ತತ್ತರಿಸಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಬರೋಬ್ಬರಿ ಜಿಲ್ಲೆಯ 4 ತಾಲೂಕುಗಳ ಜನರಿಗೆ ಮತ್ತು ರೈತರಿಗೆ ಇವತ್ತು ಸಂಕಷ್ಟವನ್ನ ಮಾಂಜ್ರಾ ನದಿ ತಂದೊಡ್ಡಿರತಕ್ಕಂಥದ್ದು. ನೀರು ನೀರು ನೀರು, ಕಣ್ಣು ಹಾಯಿಸಿದಷ್ಟೂ ದೂರಕ್ಕೂ ಕಾಣ್ತಿರೋದೊಂದೇ ಬರೀ ನೀರು. ಉತ್ತರ ಕರ್ನಾಟಕದಲ್ಲಿ ಸುರಿತಿರೋ ಮಳೆ ಜಲ ಪ್ರಳಯವನ್ನೇ ಸೃಷ್ಟಿ ಮಾಡಿದೆ. ವರುಣನ ಹೊಡೆತಕ್ಕೆ ಸಿಕ್ಕಿದ್ದೆಲ್ಲವೂ ಜಲ ಸಮಾಧಿಯಾಗ್ತಿದ್ದು ಊರೂರುಗಳೇ ಮುಳುಗೇಳ್ತಿವೆ. ಹೊಲಗದ್ದೆಗಳು ಉಳಿತಿಲ್ಲ, ನದಿ ಕೆರೆಗಳ ಅಬ್ಬರ ನಿಲ್ತಿಲ್ಲ. ಸಿಕ್ಕ ಜಾಗದಲ್ಲೂ ಮಳೆ ನೀರು ನುಗ್ತಿದೆ. ಕಲಬುರಗಿ ಜಿಲ್ಲೆಯಲ್ಲಂತೂ ವರುಣದೇವ ಅಕ್ಷರಶಃ ನರಕ ಸೃಷ್ಟಿ ಮಾಡಿದ್ದಾನೆ. ಜನರ ಬದುಕು ಮೂರಾಬಟ್ಟೆಯಾಗಿದ್ದು ಹುಟ್ಟಿದ ಮನೆಯನ್ನೇ ಬಿಟ್ಟು ಬೀದಿಗೆ ಬಂದು ನಿಂತಿದ್ದಾರೆ. ಇರೋದಕ್ಕೆ ಜಾಗ ಇಲ್ಲ, ತಿನ್ನೋದಿಕ್ಕೆ ಅನ್ನವೂ ಸಿಗ್ತಿಲ್ಲ. ನೂರಾರು ಮಂದಿ ಇಡೀ ರಾತ್ರಿ ರಸ್ತೆಯಲ್ಲೇ ಕಳೆದಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ವರುಣದೇವ ಸೃಷ್ಟಿಸಿರೋ ಅವಾಂತರವನ್ನ ಅಂದಾಜಿಸೋದಕ್ಕೂ ಸಾಧ್ಯವಾಗ್ತಿಲ್ಲ. ನಿರಂತರ ಮಳೆಯಿಂದಾಗಿ ಭೀಮಾ, ಅಮರ್ಜಾ, ಬೆಣ್ಣೆತೋರ ತೀರದ ಜನ ಮುಳುಗಡೆಯ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಭೀಮಾ ನದಿ ಪಾತ್ರದ 90ಕ್ಕೂ ಹೆಚ್ಚು ಗ್ರಾಮಗಳಿಗೆ ಮಳೆ ಕಂಟಕ ಎದುರಾಗಿದ್ದು, ಗಾಣಗಪುರ, ಭತ್ತರಗ ಸೇರಿದಂತೆ ಹಲವು ಬ್ರಿಡ್ಜ್ಗಳು ಸಂಪೂರ್ಣ ಮುಳುಗಡೆಯಾಗಿವೆ. ಎಸ್ಡಿಆರ್ಎಫ್ ಸಿಬ್ಬಂದಿ ಸನ್ನದ್ಧವಾಗಿದ್ದು ಪ್ರವಾಹ ಪೀಡಿತ ಜನರಿಗಾಗಿ ಅಲ್ಲಲ್ಲಿ ಕಾಳಜಿ ಕೇಂದ್ರವನ್ನ ತೆರೆಯಲಾಗಿದೆ. ಕಲಬುರಗಿಯಲ್ಲಿ ಸುರಿತಿರೋದು ಮಳೆಯಲ್ಲ, ಮಳೆ ರೂಪದ ಸುನಾಮಿ. ಕಳೆದೊಂದು ವಾರದಿಂದ ಬಿಟ್ಟು ಬಿಡದೆ ಮಳೆಯಾಗ್ತಿದ್ದು ಮುಲಾಲ್ಮಾರಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನ ಹೊರಬಿಡಲಾಗ್ತಿದೆ. ಹೀಗಾಗಿ ಡ್ಯಾಂ ಕೆಳಭಾಗದ ಗ್ರಾಮಗಳಿಗೆ ನೀರು ನುಗ್ಗಿದ್ದು ಸಂಪರ್ಕ ಸೇತುವೆಗಳಲ್ಲೆಲ್ಲ ಜಲಾವೃತವಾಗಿದೆ. ಚಿಂಚೋಳಿ ತಾಲೂಕಿನ ಗಾರಂಪಳ್ಳಿ ಗ್ರಾಮ ಸಂಪೂರ್ಣ ನಡುಗಡ್ಡೆಯಂತಾಗಿದೆ. ಊರಲ್ಲಿ ಸಿಲುಕಿದ ಜನ ಎಲ್ಲೂ ಹೋಗೋದಿಕ್ಕಾಗದೆ ಪರದಾಡಿದ್ದಾರೆ. ಕಳೆದ 2 ದಿನಗಳಿಂದ ಸುರಿತಿರುವಂತಹ ಧಾರಾಕಾರ ಮಳೆಗೆ ಸಂಪೂರ್ಣವಾಗಿ ಕಲಬುರಗಿ ಜಿಲ್ಲೆಯ ಜನ ತತ್ತರಿಸಿ ಹೋಗಿರುವಂಥದ್ದು. ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಬರ್ತಾ ಇದೆ. ಅಲ್ಲದೆ ಮಳೆ ಹಿನ್ನೆಲೆಯಲ್ಲಿ ಸಾಕಷ್ಟು ಗ್ರಾಮಗಳೇ ನೀರನ್ನು ನುಗ್ಗಿರುವಂಥದ್ದು. ಅಲ್ಲದೆ ಭೀಮಾ ನದಿ ಪಾತ್ರದಲ್ಲಿರುವಂಥ ಈ ಗ್ರಾಮದಲ್ಲಿ ಇಡೀ ರಾತ್ರಿ ಏನಂತಂದರೆ ಜನರು ನೀರನ್ನು ತೆಗೆಯುವಂಥ ಕೆಲಸಗಳಲ್ಲಿ ನಿರತರಾಗಿದ್ದರು. ಆದರೆ ಇಡೀ ಮನೆಯೂ ಕೂಡ ಜಲಾವೃತ ಆಗಿರಿಂದ ಇಡೀ ಕುಟುಂಬ ನಲುಗಿ ಹೋಗಿರುವಂಥದ್ದು. ನಾವೀಗ ಈ ಒಂದು ನನ್ನ ಬಲಭಾಗದಲ್ಲಿ ನೋಡ್ಬೋದು. ಜನರು ಕೂಡ ಏನಂತಂದರೆ ರಾತ್ರಿಯಿಂದ ನೀರು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಇರೋದ್ರಿಂದ ಎಲ್ಲಿ ಆತಂಕನ ಉಂಟು ಮಾಡಿರುವಂಥದ್ದು. ಯಾಕಂತಂದರೆ ಈ ಒಂದು ಮನೆಗಳಿಗೆ ಯಾವಾಗ ನೀರು ನುಗ್ಗುತ್ತೆ, ಇನ್ನೂ ಏನು ಹೆಚ್ಚಿನ ಪ್ರಮಾಣದ ನೀರು ಬರುತ್ತೆ ಅಂತ ಜನ ಈಗ ಆತಂಕದಲ್ಲಿ ಇರುವಂಥದ್ದು. ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ಚಿಂಚೋಳಿ ತಾಲೂಕಿನ ಕರ್ಚಕೇಡ ಗ್ರಾಮ ಅಕ್ಷರಶಃ ಮುಳುಗಿ ಹೋಗಿದೆ. ಹಳ್ಳದ ನೀರು ಎಲ್ಲೆಂದರಲ್ಲಿ ನುಗ್ಗುತ್ತಿದ್ದು 10 ಮನೆಗಳು ಮುಳುಗಿ ಹೋಗಿವೆ. ಅಷ್ಟೇ ಅಲ್ಲ, ಗ್ರಾಮ ದೇವತೆಗೂ ವರುಣ ದೇವ ಜಲ ದಿಗ್ಬಂಧನ ಹಾಕಿದ್ದಾನೆ. ವರುಣನ ಅಬ್ಬರಕ್ಕೆ ಮನುಷ್ಯರು ಮಾತ್ರವಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ತತ್ತರಿಸಿ ಹೋಗ್ತಿವೆ. ಭಾರೀ ಮಳೆಯಿಂದಾಗಿ ಕಲಬುರಗಿ ನಗರದ ಕಿರು ಪ್ರಾಣಿ ಸಂಗ್ರಹಾಲಯ ಸಂಪೂರ್ಣ ಜಲಾವೃತವಾಗಿದೆ. ಎಲ್ಲೆಂದರಲ್ಲಿ ನೀರು ನಿಂತಿದ್ದು ಇಡೀ ಪ್ರಾಣಿ ಸಂಗ್ರಹಾಲಯವೇ ಕೆರೆಯಂತಾಗಿದೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ತೊಟ್ನಳ್ಳಿ ಗ್ರಾಮದ ಜನ ನರಕ ಅನುಭವಿಸುತ್ತಿದ್ದಾರೆ. ರಾತ್ರಿ ಸುರಿದ ಮಳೆಗೆ 10 ಮನೆಗಳಿಗೆ ನೀರು ನುಗ್ಗಿದ್ದು ರಾತ್ರಿಯೆಲ್ಲ ಜನ ಜಾಗರಣೆ ಮಾಡಿದ್ದಾರೆ. ಮನೆಯಲ್ಲಿದ್ದ ದವಸ ಧಾನ್ಯಗಳೆಲ್ಲ ನೀರು ಪಾಲಾಗಿದ್ದು ಇಡೀ ಊರಿನ ಜನ ಪರದಾಡ್ತಿದ್ದಾರೆ. ಕಲಬುರಗಿ ಜಿಲ್ಲೆಯಾದ್ಯಂತ ಏನು ಹಲವು ತಾಲೂಕುಗಳಿಗೆ ಮಳೆ ನೀರಿನಿಂದಾಗಿ ಸಾಕಷ್ಟು ತೊಂದರೆಗಳನ್ನಾಗ್ತಾ ಇದೆ. ಅಲ್ಲದೆ ಭೀಮಾ ನದಿಗೆ ಮಹಾರಾಷ್ಟ್ರದಿಂದ 3,40,000 ಕ್ಯೂಸೆಕ್ಸ್ ನೀರು ಬಿಟ್ಟಿದ್ದ ಪರಿಣಾಮವಾಗಿ ಭೀಮಾ ನದಿ ಸಂಪೂರ್ಣವಾಗಿ ತುಂಬಿ ಹರಿತಾ ಇದೆ. ಹೀಗಾಗಿ ನಾವೀಗ ಭೀಮಾ ಬ್ರಿಡ್ಜ್ ಮೇಲಿದ್ದೀವಿ. ಇದು ಏನಂತಂದರೆ ಕಟ್ಟಿ ಸಂಗಮೆ ಬಳಿ ನಿರ್ಮಿಸಿರುವಂಥ ಇದು ಭೀಮಾ ಬ್ರಿಡ್ಜ್. ಇದು ಈ ಬ್ರಿಡ್ಜ್ ಈಗ ಸಂಪೂರ್ಣವಾಗಿ ಮುಳುಗಡೆ ಹಂತಕ್ಕೆ ಬಂದಿರುವಂಥದ್ದು. ಅಪಾಯದ ಮಟ್ಟ ಮೀರೀಗ ಭೀಮಾ ನದಿ ತುಂಬಿ ಹರಿತಾ ಇದೆ. ಅದು ಹಳೆ ಬ್ರಿಡ್ಜನ್ನು ನೀವು ನೋಡ್ತಾ ಇದ್ದೀರಾ. ಹಳೆ ಬ್ರಿಡ್ಜ್ ಸಂಪೂರ್ಣವಾಗಿ ಇನ್ನೇನು ಕೆಲವು ಇಂಚಸ್ ಅಷ್ಟೇ ಉಳಿದಿರುವಂಥದ್ದು. ಅದು ಕೂಡ ಈಗ ಮುಳುಗಡೆ ಆಗುವ ಹಂತದಲ್ಲಿದೆ. ಕಲಬುರಗಿಯಲ್ಲಿ ಹಿಂದೆಂದೂ ಕಾಣದಂತಹ ಮಳೆಯಾಗ್ತಿದೆ. ಹೀಗಾಗಿ ಫೀಲ್ಡ್ಗೆ ಇಳಿದಿರೋ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರವಾಹ ಪೀಡಿತ ಸ್ಥಳಗಳಲ್ಲಿ ಪರಿಶೀಲನೆ ನಡೆಸಿದ್ರು. ಮಳೆಗಾಲ ಶುರುವಾದಾಗಲೆಲ್ಲ ಕಾಳಗಿ ತಾಲೂಕಿನ ಹೆಬ್ಬಾಳ ಗ್ರಾಮದ ಜನ ನರಕ ಅನುಭವಿಸುತ್ತಾರೆ. ನಮಗೊಂದು ಸೂಕ್ತ ಪರಿಹಾರ ಕೊಡಿ ಅಂತ ಮನವಿ ಮಾಡಿದ್ರು.
ಇದಕ್ಕೆ ಸ್ಪಂದಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸುವ ಅಭಯ ಕೊಟ್ಟಿದ್ದಾರೆ. ನೀವು ಡಿಸೈಡ್ ಮಾಡಿ, ಬಟ್ ಏನಾಗ್ತದೆ ಮಳೆ ಬಂದಾಗ ನಾವು ಯಾವಾಗಲೂ ಬಳಸ್ಕೋಬೇಕು, ಅಲ್ಲಿ ತನಕ ಯಾರು ಪ್ರವಾಹದ ಅಬ್ಬರ ಹೇಗಿದೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದ್ರಂಪಳ್ಳಿ ಬಳಿ ಹಳ್ಳದ ನೀರು ಹುಚ್ಚೆದ್ದು ಹರಿತಿದೆ. ಹೊಲದಿಂದ ಮನೆಗೆ ತೆರಳುತ್ತಿದ್ದ 5 ಜಾನುವಾರುಗಳು ಹಳ್ಳದ ನೀರಲ್ಲಿ ಸಿಲುಕಿ ಕೊಚ್ಚಿ ಹೋಗಿವೆ. ಸ್ಥಳೀಯರು ಎಷ್ಟೇ ಸರ್ಕಸ್ ಮಾಡಿದ್ರೂ ರಕ್ಷಿಸೋದಿಕ್ಕಾಗಿಲ್ಲ. ಕಲಬುರಗಿ ಮಾತ್ರ ಅಲ್ಲ, ವಿಜಯಪುರ ಜಿಲ್ಲೆಯಲ್ಲೂ ಮಳೆರಾಯನ ಅಬ್ಬರ ಜೋರಾಗಿದೆ. ಜಿಲ್ಲೆಯಲ್ಲಿ ಸುರಿತಿರುವ ಮಳೆಯ ಜೊತೆಗೆ ಮಹಾರಾಷ್ಟ್ರದ ಮಳೆ ಕೂಡ ವಿಜಯಪುರ ಜನರ ನಿದ್ದೆ ಕೆಡಿಸಿದೆ. ಭೀಮಾ ನದಿ ಹುಚ್ಚೆದ್ದು ಹರಿತಿದ್ದು ಉಜನಿ ವೀರ್ ಜಲಾಶಯದಿಂದ ಭಾರೀ ಪ್ರಮಾಣದ ನೀರು ಹರಿಬಿಡ್ತಿದ್ದಾರೆ. ಇದರ ಪರಿಣಾಮ ಚಡಚಣ, ಇಂಡಿ, ಆಲಮೇಲ ತಾಲೂಕಿನ ಜನ ನಲುಗಿ ಹೋಗಿದ್ದಾರೆ. ಆಲಮೇಲ ತಾಲೂಕಿನ ದೇವಣಗಾವ ಗ್ರಾಮದಲ್ಲಿ 25ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ. ಒಂದೆಡೆ ಪ್ರವಾಹ, ಮತ್ತೊಂದೆಡೆ ಬಿಟ್ಟು ಬಿಡದೆ ಸುರಿತಿರೋ ಮಳೆ. ಇದರಿಂದಾಗಿ ಭೀಮಾ ನದಿ ಪಾತ್ರದ ಕುಮಸಗಿ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಊರಿನ ಬಹುತೇಕ ಮನೆಗಳು ಜಲಾವೃತವಾಗಿದ್ದು ಇಡೀ ರಾತ್ರಿ ರಸ್ತೆ ಮೇಲೆ ದಿನ ಕಳೆದಿದ್ದಾರೆ. ಮಕ್ಕಳು, ಹೆಣ್ಮಕ್ಳೆಲ್ಲ ಪರದಾಡಿದ್ದು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲು ಯಾರೂ ಬಂದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಯಚೂರು ಜಿಲ್ಲೆಯಲ್ಲೂ ವರುಣದೇವ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ. ಹಿಂದೆಂದೂ ಕಾಣದ ಮಳೆ ಈ ಬಾರಿ ಸುರಿತಿದ್ದು ಬಿಸಿಲೂರಿನ ಜನ ಅಕ್ಷರಶಃ ಕಂಗಾಲಾಗಿದ್ದಾರೆ. ನಿರಂತರ ಮಳೆಯಿಂದಾಗಿ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರ ಮನೆಗಳಿಗೆ ನೀರು ನುಗ್ಗಿದೆ. ಕೊಳಚೆ ನೀರೆಲ್ಲ ಮನೆಗೆ ನುಗ್ಗಿದ್ರಿಂದ ಇಡೀ ರಾತ್ರಿ ಜಾಗರಣೆ ಮಾಡಿದ್ದಾರೆ. ಚಿನ್ನದ ಗಣಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಇಂತಹ ಸ್ಥಿತಿ ಬಂದೊದಗಿದೆ ಅಂತ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಸಿಲನಾಡು ರಾಯಚೂರಲ್ಲಿ ಕಳೆದ 24 ಗಂಟೆಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವಂತಹ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿ ಹೋಗಿದೆ. ಮಳೆರಾಯನ ಹೊಡೆತಕ್ಕೆ ಇವತ್ತು ರಾಯಚೂರು ಜಿಲ್ಲೆಯ ಜನ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ದೃಶ್ಯದಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಇಲ್ಲಿ ಜಮೀನಿನೊಂದರಲ್ಲಿ ಯಾವ ರೀತಿಯಾಗಿ ನೀರು ನಿಂತಿದ್ದಾವೆ ಎನ್ನುವಂಥದ್ದನ್ನ. ಇವತ್ತು ನಿನ್ನೆ ಬೆಳಗ್ಗೆಯಿಂದ ಶುರು ಮಾಡಿದಂತಹ ಈ ಮಳೆ ಇವತ್ತು ಇಡೀ ರೈತರ ಜಮೀನುಗಳನ್ನ ಆಹುತಿ ತೆಗೆದುಕೊಳ್ಳೋದಾಗದೆ ಇವತ್ತು ಅನೇಕ ಮನೆಗಳಿಗೂ ಕೂಡ ನೀರು ನುಗ್ಗಿರ್ತಕ್ಕಂತಹ ಉದಾಹರಣೆಗಳು ಜಿಲ್ಲೆಯಾದ್ಯಂತ ವರದಿಯಾಗ್ತಾ ಇದ್ದಾವೆ. ರಾಯಚೂರು ಜಿಲ್ಲೆಯ ಹಂಚಿನಾಳ ಗ್ರಾಮದಲ್ಲಿ ನೆರೆ ನರಕ ಸೃಷ್ಟಿಯಾಗಿದೆ. ಕೆರೆಕಟ್ಟೆಗಳೆಲ್ಲ ಭರ್ತಿಯಾಗಿದ್ದು 100 ಎಕರೆ ಜಮೀನಿಗೆ ನೀರು ನುಗ್ಗಿದೆ. ಹಂಚಿನಾಳ ಗ್ರಾಮದಲ್ಲಿ ರಸ್ತೆಯೇ ಕೊಚ್ಚಿ ಹೋಗಿದ್ದು 6 ಹಳ್ಳಿಗಳ ಸಂಪರ್ಕ ಬಂದ್ ಆಗಿದೆ. ಈ ಬಾರಿ ವರುಣದೇವ ಸೃಷ್ಟಿಸಿರುವ ಅವಾಂತರಗಳು ಒಂದೆರಡಲ್ಲ. ರಾಯಚೂರು ಜಿಲ್ಲೆಯ ಸಿಂಧನೂರು, ಮಾನ್ವಿ ತಾಲೂಕಿನ ರೈತರ ಬದುಕು ಛಿದ್ರವಾಗಿದೆ. ಜಮೀನುಗಳಲ್ಲಿ ಮೊಳಕಾಲೆತ್ತರಕ್ಕೆ ನೀರು ನಿಂತಿದೆ. ಹತ್ತಿ ಬೆಳೆ ಸಂಪೂರ್ಣ ಸರ್ವನಾಶವಾಗಿದೆ. ಸೂರ್ಯಕಾಂತಿ ಬೆಳೆಗೂ ಆತಂಕ ಶುರುವಾಗಿದ್ದು ರೈತರು ಕಣ್ಣೀರಿಡ್ತಿದ್ದಾರೆ. ಇದು ರೈತರಿಗೆ ನೋಡ್ರಿ ಬೆಳೆ ಎಲ್ಲ ನಾಶ ಆಗೈತೆ. ಹತ್ತಿ ದಿನ ಡೈಲಿ 2 ತಿಂಗಳಾಯ್ತು ಬಂದ್ ಕೇಸಿ ಮಳೆ ಬರಕಚ್ಚೈತಿ. 2 ತಿಂಗಳಾಯ್ತು ಅತ್ಯಂತ ನಷ್ಟ ಆಗಿಬಿಟ್ಟದೆ ಎಲ್ಲ. ನೋಡ್ರಿ ಈ ಥರ ನೀರು ಇರ್ತೈತಿ. ರೈತರಿಗೆ ಸರ್ಕಾರ ಪರಿಹಾರ ಕೊಟ್ಟರೆ ರೈತರಿಗೆ ಬದುಕಾಗತ್ತದ. ಇಲ್ಲ ಅಂತಂದ್ರೆ ತಿಂಬಾಕ ಒಂದು ಕಾಳು ಜೋಳ ಸಿಗಲ್ಲ. ಈ ಥರ ಮಳೆ ಹತ್ಬಿಟ್ಟು ನಾವೀಗ ನೋಡಿ ಹತ್ತಿಗೆಲ್ಲ ಖರ್ಚು ಮಾಡಿದ್ದು 20-25 ಸಾವಿರದಿಂದ ಖರ್ಚು ಮಾಡಿದ್ವಿ. ಈಗ ಬರೋ ಬೆಳೆನೂ ಅಷ್ಟಿಲ್ಲ. ನಾವು ಈಗ ಅದನ್ನ ಮಾರಕ್ಕೆ ಹೋದರೆ ಈಗ 5 ಸಾವಿರ ಕೇಳ್ತಾರೆ ಕ್ವಿಂಟಲ್ಗೆ. ಅದರಲ್ಲೂ ಅದು ಹತ್ತಿನೂ ಬರಲ್ಲ, ಅಷ್ಟು ಕ್ವಿಂಟಲ್ ಗಟ್ಟಲೆ ಬರಲ್ಲ. ಬಾಗಲಕೋಟೆ ಜಿಲ್ಲೆಯಲ್ಲೂ ವರುಣದೇವ ಅಬ್ಬರಿಸಿ ಬೊಬ್ಬಿರುತ್ತಿದ್ದು ಸಾವು ನೋವುಗಳು ಸೃಷ್ಟಿಯಾಗ್ತಿವೆ. ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದಲ್ಲಿ ಮನೆಗೋಡೆ ಕುಸಿದು ಬಾಲಕನೊಬ್ಬ ಸಾವನ್ನಪ್ಪಿದ್ದಾನೆ. ಅದೃಷ್ಟವಶಾತ್ ಮನೆಯಲ್ಲಿದ್ದ ತಾಯಿ ರೂಪ, ಸಹೋದರ ಶ್ರೀಶೈಲ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಳಗಾವಿಯಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದು ಜನರ ಬದುಕು ಮೂರಾಬಟ್ಟೆಯಾಗಿದೆ. ಮೇಲಿಂದ ಮೇಲೆ ಮಳೆಯಾಗ್ತಿರೋದ್ರಿಂದ ಸೋಯಾಬೀನ್, ಶೇಂಗಾ ಕಟಾವು ಮಾಡೋದಿಕ್ಕಾಗದೆ ರೈತರು ಪರದಾಡಿದ್ದಾರೆ. ಬೆಳಗಾವಿಯಲ್ಲಿ ಉತ್ತರ ಮಳೆಯ ಆರ್ಭಟ ನಿನ್ನೆ ಮಧ್ಯಾಹ್ನದಿಂದ ಆರಂಭವಾಗಿದ್ದು ಇದುವರೆಗೂ ನಿಂತಿಲ್ಲ. ನಾನೀಗ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿದ್ದೇನೆ. ಸಾರ್ವಜನಿಕರು ಪರದಾಟ ಪಡುವಂತಹ ಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಅಂತಂದ್ರೆ ನಿನ್ನೆ ಮಧ್ಯಾಹ್ನ 2:30 ಬೆಳಗಾವಿಯಲ್ಲಿ ಮಳೆ ಆರಂಭ ಆಗುತ್ತೆ. ಅದು ಇದುವರೆಗೂ ಕೂಡ ನಿಂತಿಲ್ಲ. ಹೀಗಾಗಿ ಮಳೆ ಅಬ್ಬರಕ್ಕೆ ಜನ ಹೈರಾಣಾಗಿದ್ದಾರೆ. ಸೋಯಾಬೀನ್, ಹೆಸರು ಬೇಳೆ ಸೇರಿದಂತೆ ಸಾಕಷ್ಟು ನಷ್ಟ ಆಗಿರ್ತಕ್ಕಂಥದ್ದು. ಈಗ ಏನು ಸೋಯಾಬೀನ್ ಅನ್ನ ರಾಶಿ ಮಾಡುವಂತ ಸಂದರ್ಭ, ಸೋಯಾಬೀನ್ ಅನ್ನ ಕಟಾವು ಮಾಡುವ ಸಂದರ್ಭದಲ್ಲಿ ಮತ್ತೆ ಮಳೆ ಆಗ್ತಿದ್ದು ಸಾಕಷ್ಟು ಆತಂಕದಲ್ಲಿದ್ದಾರೆ. ಏನು ಶೇಂಗಾ ಬೆಳೆಯೂ ಕೂಡ ಕೀಳಕ್ಕೆ ಬಾರದಂತಹ ಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಕಳೆದೊಂದು ತಿಂಗಳಿಂದ ಬೀದರ್ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಿದೆ. ಹೀಗಾಗಿ ನದಿ, ಹಳ್ಳ, ಕೊಳ್ಳಗಳೆಲ್ಲ ಹುಚ್ಚೆದ್ದು ಹರಿತಿವೆ.
ಮಹಾರಾಷ್ಟ್ರದ ಮಳೆಯಿಂದಾಗಿ ಧನೆಗಾಂವ್, ಕಾರಂಜಾ ಹಾಗೂ ಚುಳಕಿನಾಲಾ ಡ್ಯಾಂನಿಂದ ಭಾರೀ ಪ್ರಮಾಣದ ನೀರನ್ನ ಹರಿಬಿಡ್ತಿದ್ದಾರೆ. ಹೀಗಾಗಿ ಕರ್ನಾಟಕದ ಗಡಿಭಾಗದ ಹಳ್ಳಿಗಳಿಗೆ ನೆರೆ ನರಕ ಸೃಷ್ಟಿಯಾಗಿದೆ. ಮಾಂಜ್ರಾ ನದಿಯ ಅಬ್ಬರಕ್ಕೆ ಬೀದರ್ ಜಿಲ್ಲೆಯ ಜನರು ತತ್ತರಿಸಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಬರೋಬ್ಬರಿ ಜಿಲ್ಲೆಯ 4 ತಾಲೂಕುಗಳ ಜನರಿಗೆ ಮತ್ತು ರೈತರಿಗೆ ಇವತ್ತು ಸಂಕಷ್ಟವನ್ನ ಮಾಂಜ್ರಾ ನದಿ ತಂದೊಡ್ಡಿರ್ತಕ್ಕಂಥದ್ದು. ಇದು ಇಸ್ಲಾಂಪುರ ಗ್ರಾಮದ ಬಳಿ ಬರ್ತಕ್ಕಂಥ ಜಮೀನುಗಳ ಪರಿಸ್ಥಿತಿ. ಸಂಪೂರ್ಣ ಮಾಂಜ್ರಾ ನದಿಯ ಹಿನ್ನೀರಿನಿಂದ ಇವತ್ತು ಏನು ಸಾವಿರಾರು ಹೆಕ್ಟರ್ ಪ್ರದೇಶ ಇವತ್ತು ಸಂಪೂರ್ಣ ಮುಳುಗಡೆ ಆಗಿರ್ತಕ್ಕಂಥದ್ದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ ಸಾಕಷ್ಟು ಪ್ರಮಾಣದ ಎತ್ತರದಲ್ಲಿ ಇವತ್ತು ನೀರು, ಮಾಂಜ್ರಾ ನದಿಯ ನೀರು ಕೆರೆಯಂತಾಗಿ ಇವತ್ತು ಜಮೀನುಗಳಲ್ಲಿ ನಿಂತಿರ್ತಕ್ಕಂಥದ್ದು. ಅದರ ಪರಿಣಾಮವಾಗಿ ಇವತ್ತು ಕಬ್ಬು, ಉದ್ದು, ಸೋಯಾ, ತೊಗರಿ ಬೆಳೆ ಇವತ್ತು ಜಲಾವೃತ ಆಗಿ ರೈತರಿಗೆ ಸಂಕಷ್ಟವನ್ನು ತಂದೊಡ್ಡಿರ್ತಕ್ಕಂಥದ್ದು. ಬೀದರ್ ಜಿಲ್ಲೆಯ 4 ತಾಲೂಕಿನ ಜನರಿಗೆ ಮಾಂಜ್ರಾ ನದಿ ನೀರಿನ ಸಂಕಷ್ಟ ಶುರುವಾಗಿದೆ. ಸಾವಿರಾರು ಹೆಕ್ಟೇರ್ ಪ್ರದೇಶ ಮಳೆ ಹಾನಿಗೆ ತುತ್ತಾಗಿದ್ದು, ಉದ್ದು, ತೊಗರಿ, ಸೋಯಾ, ಕಬ್ಬು ಬೆಳೆ ಸಂಪೂರ್ಣ ಜಲಾವೃತವಾಗಿದೆ. ಮುಂಗಾರು ಹಂಗಾಮಿನ ಬೆಳೆಯನ್ನ ಒಕ್ಕಲು ಮಾಡೋದಿಕ್ಕಾಗದೆ ಪರದಾಡ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯಲ್ಲೂ ವರುಣದೇವ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಹಿರೇಹಳ್ಳಕ್ಕೆ ಏಕಾಏಕಿ ಭಾರೀ ಪ್ರಮಾಣದ ನೀರು ಬಿಟ್ಟಿರೋದ್ರಿಂದ ಕುಷ್ಟಗಿ ತಾಲೂಕಿನ ಬೀಳಗಿ ಗ್ರಾಮದಲ್ಲಿ ಪ್ರವಾಹ ಭೀತಿ ಶುರುವಾಗಿದೆ. ಸಾಲ ಸೋಲ ಮಾಡಿ ಬೆಳೆದಿದ್ದ ಈರುಳ್ಳಿ ಬೆಳೆ ಕೊಳೆಯೋದಿಕ್ಕೆ ಶುರುವಾಗಿದ್ದು ರೈತರು ಕಣ್ಣೀರಿಡುತ್ತಿದ್ದಾರೆ. ಇನ್ನು ತಾಲೂಕಿನ ಓಜನಹಳ್ಳಿ ಗ್ರಾಮದಲ್ಲಿ ವ್ಯಕ್ತಿಯೊಬ್ಬ ಹಳ್ಳದ ನೀರಲ್ಲಿ ಸಿಲುಕಿ ಪರದಾಡಿದ್ದ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ವ್ಯಕ್ತಿಯ ಪ್ರಾಣ ಉಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲೂ ಮಳೆ ಆರ್ಭಟ ಶುರುವಾಗಿದೆ. ಬೆಳಗ್ಗೆಯಿಂದ ಜಡಿ ಮಳೆ ಶುರುವಾಗಿದ್ದು ಕರಾವಳಿ ಮಂದಿ ಪರದಾಡ್ತಿದ್ದಾರೆ. ಒಟ್ಟಿನಲ್ಲಿ ಉತ್ತರ ಕರ್ನಾಟಕದಲ್ಲಿ ವರುಣದೇವ ಅಲ್ಲೋಲ ಕಲ್ಲೋಲ ಸೃಷ್ಟಿಸುತ್ತಿದ್ದು ಸಾವಿರಾರು ಜನರ ಬದುಕು ಬೀದಿಗೆ ಬಿದ್ದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.